ಅಷ್ಟೇ ಅಲ್ಲದೆ ಥರ್ಡ್ ಇಂಪಾರ್ಟೆಂಟ್ ಏನಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಎರೆಕ್ಷನ್ ಆಗಬಾರ್ದು. ತುಂಬಾ ಜನ ನನ್ನ ಹತ್ರ ಪೋಸ್ಟ್ ಆಪರೇಷನ್ ಏನಂದ್ರೆ ಸರ್ಜರಿ ನಂತರ ಬರೋರೆಲ್ಲ ಎರೆಕ್ಷನ್ ಇಟ್ಕೊಂಡೇ ಬರ್ತಾರೆ. ಎರೆಕ್ಷನ್ ಆಗಿದೆ ಅಂದ್ರೆ ನಾವು ಚಿಕ್ಕದಾಗಿದ್ದಾಗ ಪಿನ್ ಹೊಡೆದಿರೋದ್ರಿಂದ ಅಂಗ ದೊಡ್ಡದಾದಾಗ ಆ ಪಿನ್ಗಳು ಬಿಚ್ಕೊಳ್ಳೋ ಅವಕಾಶ ಇರುತ್ತೆ. ಹೀಲ್ ಆಗೋ ಮುಂಚೆನೆ ಗ್ಯಾಪ್ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಸಲ ಬ್ಲೀಡಿಂಗ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಊತ ಬರೋ ಚಾನ್ಸಸ್ ಇರುತ್ತೆ. ತುಂಬಾ ಜನ ನೋಡಿದ್ರೆ ಇಲ್ಲಿ ಊತ ಬರುತ್ತೆ. ಇಲ್ಲಿ ಊತ ಯಾಕೆ ಬರುತ್ತೆ ಅಂದ್ರೆ ಅಂಗ ದೊಡ್ಡದಾಗಿರೋದ್ರಿಂದ ಲಿಂಫ್ಯಾಟಿಕ್ ಅಂದ್ರೆ ಮತ್ತೆ ಬ್ಯಾಕ್ ಹೋಗದೆ ಇರೋದ್ರಿಂದ ಇಲ್ಲೆಲ್ಲ ಅಬ್ಸ್ಟ್ರಾಕ್ಷನ್ ಆಗಿ ಕ್ರಿಯೇಟ್ ಆಗುತ್ತೆ. ಇವೆಲ್ಲ ಟೆಂಪರರಿ. ಬಟ್ ಇವೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕು. ಅಂದ್ರೆ ಇವೆಲ್ಲ ಅವಾಯ್ಡಬಲ್ ಸಿಚುಯೇಷನ್. ಇವೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ನಾವು ಯಾವುದೇ ಸಂದರ್ಭದಲ್ಲೂ ಎರೆಕ್ಷನ್ ಆಗದಂತೆ ಕೇರ್ ತಗೊಂಡ್ರೆ ಈ ಕಾಂಪ್ಲಿಕೇಶನ್ಸ್ ಏನು ಬರಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಇಂಟರ್ ಕೋರ್ಸ್ ಮಾಡಬಾರ್ದು. ನಾವು 1 ಮಂತ್ ವರೆಗೂ ಇಂಟರ್ ಕೋರ್ಸ್ ನ ಅವಾಯ್ಡ್ ಮಾಡಕ್ ಹೇಳಿರ್ತೀವಿ. ಸೊ 2 ಜಾಗ್ರತೆಗಳನ್ನ ಮರಿದೇ ತಗೊಂಡಿದ್ದೆ ಆದ್ರೆ ಎರೆಕ್ಷನ್ ಒಂದು ಕ್ಲೀನಿಂಗ್ ಮೆಥಡ್ ಏನ್ ನಾನು ಹೇಳಿರ್ತೀನೋ ಆ ಕ್ಲೀನಿಂಗ್ ಮೆಥಡ್ ನಲ್ಲಿ ನೀವು ಏನಾದ್ರೂ ಮಾಡ್ಕೊಂಡಿದ್ದೆ ಆದ್ರೆ 8 to 10 days ನಲ್ಲಿ ರಿಂಗ್ ಬಿದ್ದು ಹೋಗುತ್ತೆ ಅಂಡ್ ಹೀಲಿಂಗ್